ಬಾಳೆದಂಡು ಮಸಾಲ, ಬನಾನಾ ಸ್ಟೆಮ್ ಮಸಾಲ 40 ರುಪೀಸ್. ಹೇಗೆ ಮಾಡ್ತಾರೆ ನೋಡೋಣ. ಅದ್ರಾಗ ನಾರು ಬರುತ್ತಲ್ಲ, ಅದನ್ನು ತೆಗೀತೀರಾ? ನೋಡಿ, ನಿಮ್ಮ ಕಣ್ಣೆ ಎದುರುಗಡೆ ಮಾಡ್ತಾ ಇದ್ದೀನಿ. ನಾರು ಅದು ಎಳೆದು ಮತ್ತೆ ಬಲ್ತಿದಂತ ಹೇಗೆ ಗೊತ್ತಾಗುತ್ತೆ? ಕಲರಲ್ಲಿ ಗೊತ್ತಾಗುತ್ತೆ. ದಿಂಡು ಒಳಗಡೆ ನಿಮ್ಗೆ ಇಲ್ಲಿ ನೋಡಿದಾಗ ಹಾಂ ಹಾಂ, ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಪ್ಪೆ ಬಿಟ್ಟಿರುತ್ತೆ. ನಾರ್ಮಲ್ ಆಯಿತು ಅಂತಂದ್ರೆ ಏನಾಗುತ್ತೆ, ಇಲ್ಲಿ ನಾರು ಜಾಸ್ತಿ ಬರುತ್ತೆ. ಅಲ್ಲ, ನಾವು ತಗೊಂಡ್ಬೇಕಾದ್ರೆ ಕೊಂಡ್ಕೊಳ್ಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ? ಅಂದರೆ ಹಸಿರು ಇರಬಾರ್ದು, ವೈಟ್ ಇರಬೇಕು. ಸ್ವಲ್ಪ ವೈಟ್ ಕಲರು ಈ ಥರ ನೀಟಾಗಿತ್ತು ಅಂದರೆ ಈ ತಿಂಡಿ ಚೆನ್ನಾಗಿ. ಈ ಥರ ವೈಟ್ ಇತ್ತು ಅಂದರೆ ಎಳೆದು ಅಂತ. ಎಳೆಯೋದಲ್ಲ, ಚೆನ್ನಾಗಿ ಬಲ್ತಿದೆ ಅಂತ. ತೀರಾ ಎಳೆದು ಬರಲ್ಲ ಅದು. ಹಂಗಿಲ್ಲ ಅಂತಂದ್ರೆ ಬಂದರೆ ನಾರು ಬರಲ್ಲ. ಇಲ್ಲಿ ನೋಡಿ, ಇವಾಗ ಕಟ್ ಮಾಡಿದ್ದೀನಿ ನೋಡಿ, ನಾರು ಬರಲ್ಲ. ಕೆಲವುದು ತುಂಬ ಬರುತ್ತೆ ನಾರು, ಇದಕ್ಕೆ ಅಷ್ಟು ನಾರು ನಿಮಗೆ ಬರಲ್ಲ. ಅದು ಸ್ವಲ್ಪ ಬಿಟ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತಲ್ವಾ? ಹೌದು, 2 ನಿಮಿಷ ಕಲರ್ ಚೇಂಜ್ ಆಗುತ್ತೆ. ಹಚ್ಚಿ ಇಟ್ಕೊಳ್ಳೋಕ್ಕಾಗಲ್ಲ. ಏನೇ ಇದ್ರೂ ಅಲ್ಲೇ ರೆಡಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ತುರಿ, ಮೈಸೂರು ಮಸಾಲ, ಜೀರಿಗೆ ಮಸಾಲ, ಸಾಲ್ಟು, ಸ್ವಲ್ಪ ಓಂ ಪುಡಿ ಅಂದರೆ ಭುಜಿಯ ಸೇವು, ಅದು ಕಾಂಗ್ರೆಸ್ಸು. ಇದಕ್ಕೆ 2 ರೀತಿಯೂ ಮಾಡ್ಬೋದು. ಡ್ರೈನು ಮಾಡ್ಬೋದು, ಈ ಥರ ಖಾರ ಸ್ವೀಟ್ ಹಾಕ್ದೇನೆ. ಪೆಪ್ಪರು ಲೆಮನಲ್ಲೂ ಮಾಡ್ಬೋದು. ಅದು ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿನಾ? ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ. ಮೆಣಸಿನ್ಕಾಯಿ, ಪುದೀನ. ಹೌದು, ಮೆಣಸಿನ್ಕಾಯಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸು. ಜೀರಿಗೆ, ಮೆಣಸು, ಹುರಿದು ಕಡಲೆ ಬೀಜ, ಇಷ್ಟು ಬಂದು ಖಾರದ್ದು. ಇದಕ್ಕೆ ಆದಷ್ಟು ನಿಂಬೆಹಣ್ಣು ಚೆನ್ನಾಗಿ ಕೊಟ್ಟಷ್ಟು ನಿಂಬೆಹಣ್ಣು ಚೆನ್ನಾಗಿ ಬರುತ್ತೆ. ಇದಿಷ್ಟೇ. ಇದನ್ನು ಇನ್ನೂ ಒಂಥರ ಮಾಡ್ಬೋದು. ಬಾಳೆದಿಂಡು, ಮೊಳಕೆ ಕಾಳು, ಪೈನಾಪಲ್ಲು ಮತ್ತು ಸ್ವೀಟ್ ಕಾರ್ನ್ ಇಷ್ಟು ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದು ನ್ಯಾಚುರಲ್ಲು. ಇದಿಷ್ಟೇ. ಅದು ನೋಡಿ, ಬಾಳೆ ದಿಂಡಿನಂತ ಗೊತ್ತೇ ಆಗಲ್ಲ, ಅಷ್ಟು ಕಲರ್ಫುಲ್ ಆಗಿದೆ. ಬರುತ್ತೆ.